ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಕಾಲವನ್ನು ಸಂಕ್ರಮಣ ಅಥವಾ ಸಂಕ್ರಾಂತಿ ಎಂದು ಜ್ಯೋತಿಷ್ಯಾಧಾರದ ಮೇಲೆ ಪರಿಗಣಿಸಲಾಗುವುದು. ಮಕರ ಸಂಕ್ರಾಂತಿ ಎಂದರೆ ಎಳ್ಳು ಬೆಲ್ಲ ಬೀರುವ ಹಬ್ಬ. ಈ ಸಂಕ್ರಾಂತಿಯಲ್ಲಿ ಎಳ್ಳಿಗೆ ಯಾಕೆ ಮಹತ್ವ ನೀಡುತ್ತಾರೆ, ಎಳ್ಳಿನ ಉಪಯೋಗವೇನು ಎನ್ನುವುದರ ಕುರಿತಾಗಿ ಇಲ್ಲಿ ನೋಡೋಣ. ತನ್ನ ಪ್ರಖರ ಬೆಳಕಿನಿಂದ ಉರಿಯುವ ಸೂರ್ಯನು ಸಕಲ ಜೀವಿರಾಶಿಗಳಿಗೂ ಬೆಳಕನ್ನು ನೀಡುವ ದೇವ ಮಾತ್ರವಲ್ಲದೆ ಆರೋಗ್ಯವನ್ನು ನೀಡುವವನು. ಮಾಗಿಯ ಚಳಿಗೆ ಜಡವಾದ ದೇಹವನ್ನು ಉತ್ತರಾಯಣ ಕಾಲದಲ್ಲಿ ತನ್ನ ತೀಕ್ಷ್ಣವಾದ ಬೆಳಕಿನಿಂದ ಹುರಿಗೊಳಿಸುವವನು ಸೂರ್ಯ. ಸೂರ್ಯನು ತನ್ನ ಪಥವನ್ನು ಬದಲಾಯಿಸುವ ಪುಣ್ಯಕಾಲವೇ ಮಕರ ಸಂಕ್ರಮಣ. ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಚಲಿಸುವ ಈ ಪರ್ವಕಾಲದ ನಂತರ ಸೂರ್ಯನು ತೀಕ್ಷ್ಣವಾಗಿ ಉರಿಯುತ್ತಾನೆ. ಈ ಸಂಕ್ರಮಣ ಕಾಲದಿಂದ ಹಗಲಿನಲ್ಲಿ ಸಮಯ ಹೆಚ್ಚಾಗುತ್ತದೆ, ರಾತ್ರಿಯ ಕಾಲಾವಧಿ ಕಡಿಮೆಯಾಗುತ್ತದೆ, ഇരുಳು ಕಡಿಮೆಯಾಗಿ ಸೂರ್ಯನ ಬೆಳಕು ದೀರ್ಘವಾಗಿರುತ್ತದೆ. ಸಂಕ್ರಮಣವೆಂದರೆ ಸೂರ್ಯನ ಚಲನೆ. ಕ್ರಮಣ ಎಂದರೆ ಸಂಸ್ಕೃತದಲ್ಲಿ ಹೆಜ್ಜೆ ಇಡುವುದು, ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯನು ಕ್ರಮಿಸುವಂತಹ ಪ್ರಕ್ರಿಯೆಯೇ ಸಂಕ್ರಮಣ. ಪ್ರತಿಯೊಂದು ತಿಂಗಳಿನಲ್ಲಿ ಒಂದು ಸಂಕ್ರಮಣದಂತೆ ವರ್ಷದಲ್ಲಿ 12 ಸಂಕ್ರಾಂತಿ ಬರುತ್ತವೆ. ಇದರಲ್ಲಿ ಪ್ರಮುಖವಾಗಿ 2 ಸಂಕ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಅವುಗಳಲ್ಲಿ ಒಂದು ಕರ್ಕಾಟಕ ಸಂಕ್ರಾಂತಿ, ಅಂದರೆ ದಕ್ಷಿಣಾಯಣ ಕಾಲ. ಇನ್ನೊಂದು ಮಕರ ಸಂಕ್ರಾಂತಿ, ಅಂದರೆ ಉತ್ತರಾಯಣ ಕಾಲ. ಉತ್ತರಾಯಣ ಕಾಲದಲ್ಲೇ ಸ್ವರ್ಗದ ಬಾಗಿಲು ತೆರೆಯುವುದೆಂದು ಹೇಳಲಾಗುತ್ತದೆ. ಹಾಗಾಗಿಯೇ ಮಹಾಭಾರತದ ಕಾಲದಲ್ಲಿ ಶರಾಶಯೆಯಲ್ಲಿ ಮಲಗಿದಂತಹ ಭೀಷ್ಮ ಪಿತಾಮಹ ಪ್ರಾಣತ್ಯಾಗ ಮಾಡಲು ಉತ್ತರಾಯಣ ಕಾಲವನ್ನೇ ಎದುರು ನೋಡುತ್ತಿದ್ದರು. ಸಂಕ್ರಾಂತಿ ಆಚರಣೆ ದೇಶದ ವಿವಿಧ ಭಾಗಗಳಲ್ಲಿ ಸಂಸ್ಕೃತಿಗೆ ತಕ್ಕಂತೆ ಸಂಪ್ರದಾಯಬದ್ಧವಾಗಿ ಸಂಕ್ರಾಂತಿಯನ್ನು ಆಚರಿಸುತ್ತಾರೆ. ತಮಿಳುನಾಡಿನಲ್ಲಿ ರೈತರು ತಾವು ಬೆಳೆದ ಬೆಳೆಯನ್ನು ಕಟಾವು ಮಾಡಿ ಹೊಸ ಧಾನ್ಯದಿಂದ ಪೊಂಗಲ್ ತಯಾರಿಸಿ ಎಲ್ಲರಿಗೂ ಹಂಚಿ ಹಬ್ಬವನ್ನು ಆಚರಿಸುತ್ತಾರೆ. ಕರ್ನಾಟಕದಲ್ಲಿ ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಎಳ್ಳು ಬೆಲ್ಲ ಬೀರುವ ಮೂಲಕ ಸಂಕ್ರಾಂತಿಯನ್ನು ಆಚರಿಸುತ್ತಾರೆ. ರೈತರು ತಾವು ಬೆಳೆದ ಧಾನ್ಯ ಕಬ್ಬನ್ನು ಈ ದಿನ ದೇವಸ್ಥಾನಕ್ಕೆ, ತನ್ನ ನೆರೆಹೊರೆಯವರಿಗೆ ಹಂಚುತ್ತಾರೆ. ಜೊತೆಗೆ ಎಳ್ಳು ಬೆಲ್ಲವನ್ನು ಆತ್ಮೀಯರಿಗೆ ಹಂಚುವ ಮೂಲಕ ಒಳ್ಳೆಯ ಮಾತಾಡಿ ಎಂದು ಬಾಂಧವ್ಯವನ್ನು ಇನ್ನಷ್ಟು ಸದೃಢಗೊಳಿಸುತ್ತೇವೆ. ಹೀಗೆ ಹಂಚುವ ಮನೋಭಾವವನ್ನು ಬೆಳೆಸುವುದರ ಮೂಲಕ ಕೋಪ, ದ್ವೇಷ, ಅಸಮಾಧಾನಗಳನ್ನು ಬದಿಗಿರಿಸಿ ಸಂತೋಷವನ್ನು ಹಂಚುತ್ತೇವೆ. ಇದರ ಹಿಂದಿರುವ ವೈಜ್ಞಾನಿಕ ಕಾರಣವೆಂದರೆ ಚಳಿಗಾಲದ ಶೀತ ವಾತಾವರಣದಲ್ಲಿ ದೇಹಕ್ಕೆ ಉಷ್ಣತೆಯನ್ನು ನೀಡುವುದರ ಜೊತೆಗೆ ಆರೋಗ್ಯಕ್ಕೂ ಪ್ರಯೋಜನಕಾರಿ. ಕೆಲವೆಡೆ ಎಳ್ಳಿನ ಜೊತೆಗೆ ನೆಲಗಡಲೆ, ಕೊಬ್ಬರಿ, ಬೆಲ್ಲ, ಹುರಿಗಡಲೆ, ಬಿಳಿ ಎಳ್ಳನ್ನು ಸೇರಿಸಿ ಮನೆಯ ಹೆಣ್ಣು ಮಕ್ಕಳು ತಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಸಡಗರದಿಂದ ಹಂಚುವುದು ಕೂಡ ಸಂಪ್ರದಾಯ. ಸಾಮಾನ್ಯವಾಗಿ ಕೊಬ್ಬರಿ ಹಾಗೂ ನೆಲಗಡಲೆಯಲ್ಲಿ ಇರುವಂತಹ ಎಣ್ಣೆಯ ಅಂಶವು ಚಳಿಗಾಲದಲ್ಲಿ ತ್ವಚೆಯ ಆರೈಕೆಗೆ ಒಳ್ಳೆಯದು. ಹಾಗಾಗಿ ಈ ಸಿಹಿಯ ಮಿಶ್ರಣವನ್ನು ಹಂಚುವ ಸಂಪ್ರದಾಯವೂ ಇದೆ. ಕೆಲವೆಡೆ ಗಾಳಿಪಟ ಹಾರಿಸುವ ಆಚರಣೆಯೂ ಇದೆ. ಗ್ರಾಮೀಣ ಭಾಗದಲ್ಲಿ ಊರಿಗೆ ಊರೇ ಸುಗ್ಗಿ ಸಂಕ್ರಾಂತಿಯ ಸಡಗರದಲ್ಲಿ ಮಿಂದು ರಂಗೇರುತ್ತದೆ. ಎಳ್ಳಿನ ದಾನ. ಮಕರ ಸಂಕ್ರಾಂತಿ ಬಂದಂತೆ ಎಳ್ಳು ಬೆಲ್ಲದ ಘಮ ಎಲ್ಲೆಡೆಯೂ ಬೀರುತ್ತದೆ. ಸಂಕ್ರಾಂತಿಯ ಸಂದರ್ಭದಲ್ಲಿ ಬೆಳಗ್ಗೆ ಬೇಗ ಎದ್ದು ಮೈಗೆಲ್ಲ ಎಳ್ಳೆಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಿ ದೇವರಿಗೆ ಎಳ್ಳೆಣ್ಣೆಯ ದೀಪ ಬೆಳಗಬೇಕು. ಎಳ್ಳು ಪಾಪ ಪರಿಹಾರದ ಸಂಕೇತವಾದುದರಿಂದ ಈ ದಿನ ಎಳ್ಳಿನ ದಾನ ಮಾಡಿದರೆ ಸಕಲ ಪಾಪಗಳು ತೊಡೆದು ಶ್ರೇಯಸ್ಸು ಪ್ರಾಪ್ತಿಯಾಗುವುದೆಂದು ಹೇಳಲಾಗುತ್ತದೆ. ಕಿಚ್ಚು ಹಾಯಿಸುವುದು. ರಾಜ್ಯದ
ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸಂಕ್ರಾಂತಿ ಎಂದು ಆಚರಿಸುವ ವಿಭಿನ್ನ ಆಚರಣೆಯೇ ಕಿಚ್ಚು ಹಾಯಿಸುವುದು. ವರ್ಷವಿಡೀ ಬೆವರು ಸುರಿಸಿ ದುಡಿಯುವ ರೈತನಿಗೆ ಹೆಗಲಾಗಿದ್ದುಕೊಂಡು ಶ್ರಮಿಸುವ ಹಸುಗಳಿಗೂ ಈ ದಿನ ಸ್ನಾನ ಮಾಡಿಸಿ ಸಿಂಗಾರ ಮಾಡಲಾಗುತ್ತದೆ. ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿ ಬಣ್ಣಗಳಿಂದ ಹಸುಗಳನ್ನು ಸಿಂಗಾರ ಮಾಡಿ ಪೂಜೆ ಮಾಡುತ್ತಾರೆ. ಸಂಜೆಯ ವೇಳೆ ಭತ್ತದ ಹುಲ್ಲಿನ ರಾಶಿ ಹಾಕಿ ಕಿಚ್ಚನ್ನು ಉರಿಸಲಾಗುತ್ತದೆ. ಈ ಕಿಚ್ಚು ಏಳುತ್ತಿದ್ದಂತೆ ಹಸುಗಳನ್ನು ಹಾಯಿಸಲಾಗುತ್ತದೆ. ಕಿಚ್ಚು ಹಾಯಿಸುವುದರಿಂದ ಹಸುಗಳ ಮೈಯಲ್ಲಿರುವ ಉಣ್ಣೆ ನಿಯಂತ್ರಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಕ್ಷೇತ್ರ ದರ್ಶನ. ಸಂಕ್ರಾಂತಿ ಎಂದು ಪುಣ್ಯ ನದಿಗಳ ಸಂಗಮ ಸ್ಥಾನದಲ್ಲಿ ಪವಿತ್ರ ಸ್ನಾನ ಮಾಡುವ ಪದ್ಧತಿಯೂ ಇದೆ. ಶರೀರದ ಕೊಳೆಯನ್ನು ನಿವಾರಿಸುವ ಜೊತೆಗೆ ಮನಸ್ಸಿನ ಕೊಳೆಯನ್ನು ಕಳೆಯುವುದು ಈ ಸ್ನಾನದ ಉದ್ದೇಶ. ಸರ್ವರೋಗ ನಿವಾರಣೆಗೆ ಎಲ್ಲಾ ಅಭಿಷ್ಟಗಳ ನೆರವೇರಿಕೆಗಾಗಿಯೂ ಪವಿತ್ರ ಸ್ನಾನ ಮಾಡುವ ಸಂಪ್ರದಾಯವಿದೆ. ಮಂತ್ರ, ಧ್ಯಾನ, ಪೂಜೆ, ಉಪದೇಶ, ದೀಕ್ಷೆಯನ್ನು ಈ ಕಾಲದಲ್ಲಿ ಮಾಡಿದರೆ ಒಳ್ಳೆಯದೆಂದು ಹೇಳಲಾಗುತ್ತದೆ. ಎಳ್ಳು ಹಾಕಿದ ನೀರಿನ ಸ್ನಾನ, ಎಳ್ಳಿನ ತರ್ಪಣ, ಎಳ್ಳಿನ ಗೋವಿನ ದಾನ, ಎಳ್ಳು ಬೆಲ್ಲವನ್ನು ಹಂಚುವ ಮೂಲಕ ಎಳ್ಳಿಗೆ ಈ ಹಬ್ಬದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಹಾಗಾಗಿ ಮಕರ ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲ ಹಂಚಿ ಸಂತೋಷವನ್ನು ಇನ್ನಷ್ಟು ಹೆಚ್ಚಿಸಲು ಸಿದ್ಧರಾಗಿ ಕೋಪತಾಪಗಳನ್ನು ಮರೆತು ಒಂದಾಗಿ ಸಂಭ್ರಮಿಸಲು ಮರೆಯದಿರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.